ಆತ್ಮೀಯ ಯೋಗ ಬಂಧುಗಳಿಗೆ ನಮಸ್ತೆ. ಇವತ್ತು ನಾನು ಈ ಸಮಯದ ಅಭಾವ ಇರುವವರು ಹಾಗೆ ಕೆಲಸದ ಒತ್ತಡ ಇರುವವರು ಸುಲಭ ರೀತಿಯಲ್ಲಿ ಒಂದು ಅರ್ಧ ಗಂಟೆಗಳ ಕಾಲ ಯೋಗ ಮಾಡುವ ಹಾಗೆ ಕೆಲವೊಂದು ಶರೀರ ಸಂಚಲನ ಆಸನಗಳನ್ನು ತೋರಿಸಿಕೊಡ್ತೇನೆ. ನೇರವಾಗಿ ಕೂತ್ಕೊಳ್ಳೋಣ. ಮನಸ್ಸಿನಲ್ಲಿ ಯಾವ ಆಲೋಚನೆಗಳು ಬೇಡ. ಉಸಿರಾಟ ಕ್ರಿಯೆಯನ್ನು ಗಮನಿಸಿ. ದೀರ್ಘ ಪೂರಕ ಮಾಡಿ. ರೇಚಕ. ಹಸ್ತ ನಮಸ್ಕಾರ ಸ್ಥಿತಿಗೆ ತನ್ನಿ. ಒಂದು ಬಾರಿ ಓಂಕಾರ ಹೇಳುವ. ನಾವು ಯಾವುದೇ ಕೆಲಸದ ಒತ್ತಡ ಇದ್ರೂ ಮಂತ್ರ ಮುಖೇನವಾಗಿಯೇ ಯೋಗ ಪ್ರಾರಂಭ ಮಾಡೋದು ತುಂಬಾ ಒಳ್ಳೆಯದು. ದೀರ್ಘ ಪೂರಕ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೇನ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಮುಂದಕ್ಕೆ ಬಾಗಿ ಮೇಲಕ್ಕೆ ಬನ್ನಿ. ಹಸ್ತ ಉಜ್ಜಿ ಕಣ್ಣಿಗೆ ಶಾಖ ಕೊಡಿ. ಈಗ ಹಸ್ತ ಭುಜದ ಹತ್ರಕ್ಕೆ ಸೈಡಿಗೆ ಇಟ್ಟುಕೊಳ್ಳಿ. ನೇರವಾಗಿರ್ಲಿ. ಉಸಿರು ತುಂಬಿಕೊಳ್ತಾ ಹಸ್ತವನ್ನು ಮೇಲಕ್ಕೆತ್ತಿ. ಉಸಿರು ಹೊರಗೆ ಹಾಕ್ತಾ ಕೆಳಗೆ ತನ್ನಿ. ಉಸಿರು ತುಂಬಿಕೊಳ್ತಾ ಮೇಲಕ್ಕೆ ಹಸ್ತ. ಹಸ್ತಗಳಲ್ಲಿ ಹಿಡಿತಾ ಇರಲಿ. ಉಸಿರು ಹೊರಗೆ ಹಾಕ್ತಾ ಕೆಳಗೆ. ಉಸಿರು ತುಂಬಿಕೊಳ್ತಾ ಹಸ್ತ ಮೇಲಕ್ಕೆತ್ತಿ. ಉಸಿರು ಹೊರಗೆ ಹಾಕ್ತಾ ಹಾಗೆ ಕೆಳಗೆ ತನ್ನಿ. ಸ್ವಸ್ಥ. ಹಸ್ತವನ್ನು ಎದೆಯ ನೇರಕ್ಕೆ ಎದುರಿಗಿಟ್ಟುಕೊಳ್ಳಿ. ಉಸಿರು ತುಂಬಿಕೊಳ್ಳಿ. ಭುಜದ ನೇರಕ್ಕೆ ತನ್ನಿ. ಉಸಿರು ಹೊರಗೆ ಹಾಕ್ತಾ ಹಾಗೆ ಎದುರಿಗೆ ತನ್ನಿ. ಉಸಿರು ತುಂಬಿಕೊಳ್ತಾ ಭುಜದ ನೇರಕ್ಕೆ. ಉಸಿರು ಹೊರಗೆ ಹಾಕ್ತಾ ಎದುರಿಗೆ. ಉಸಿರು ತುಂಬಿಕೊಳ್ತಾ ಭುಜದ ನೇರಕ್ಕೆ. ಉಸಿರು ಹೊರಗೆ ಹಾಕ್ತಾ ಎದುರಿಗೆ ತನ್ನಿ. ಸ್ವಸ್ಥ. ಈಗ ಬಲ ಹಸ್ತ ಮುಂದಕ್ಕೆ ಕೊಡಿ. ಎಡ ಹಸ್ತ ಹಿಂದಕ್ಕೆ ಕೊಡಿ. ಹಾಗೆ ಹಸ್ತವನ್ನು ಭುಜದ ನೇರಕ್ಕೆ ತನ್ನಿ. ಪೂರಕ ಮಾಡಿ. ರೇಚಕ ಮತ್ತೊಂದು ಸೈಡಿಗೆ. ಎಡ ಹಸ್ತ ಹಿಂದಕ್ಕೆ ತನ್ನಿ. ಬಲ ಹಸ್ತ ಮುಂದಕ್ಕೆ. ಪೂರಕ. ರೇಚಕ. ಬಲ ಹಸ್ತ ಹಿಂದಕ್ಕೆ. ಎಡ ಹಸ್ತ ಮುಂದಕ್ಕೆ. ಪೂರಕ. ರೇಚಕ. ಪೂರಕ. ರೇಚಕ. ಇನ್ನಷ್ಟು ಹಸ್ತ ಹಿಂದಕ್ಕೆ ತಗೊಂಡೋಗಿ. ಪೂರಕ. ರೇಚಕ. ಪೂರಕ. ವಾಪಸ್ ತನ್ನಿ ಹಸ್ತವನ್ನು. ಸುಖಾಸನಕ್ಕೆ ಬನ್ನಿ. ಎಡ ಹಸ್ತ ಸೈಡಿಗೆ ತನ್ನಿ. ಈಗ ಬಲ ಹಸ್ತ ಹಾಗೆ ಪೂರಕ ಮೇಲಕ್ಕೆತ್ತಿ. ರೇಚಕ ಸೈಡಿಗೆ ಬಾಗಿ. ಪೂರಕ ಮೇಲಕ್ಕೆ. ರೇಚಕ ವಾಪಸ್. ಬಲ ಕೈಯನ್ನು ನೇರ ಮಾಡಿ. ಈಗ ಮತ್ತೊಂದು ಸರಿ ಪೂರಕ. ಉಸಿರು ತುಂಬಿಕೊಳ್ಳಿ. ಹಸ್ತ ಎಡ ಹಸ್ತ ಮೇಲಕ್ಕೆ. ರೇಚಕ ನೆತ್ತಿಯ ನೇರಕ್ಕೆ. ಪೃಷ್ಠದ ಭಾಗ ಮೇಲಕ್ಕೆತ್ತೋದು ಬೇಡ. ನಿಮ್ಮ ಕಾಲಿನ ಗಂಟು ಮೇಲಕ್ಕೆತ್ತೋದು ಬೇಡ. ಹಾಗೆ ಒತ್ತಿರ್ಲಿ. ಈಗ ಪೂರಕ. ಹಸ್ತ ನೇರ. ರೇಚಕ ವಾಪಸ್. ಎರಡು ಕೈ ನೇರ. ಪೂರಕ. ಎಡ ಕೈ ಮೇಲಕ್ಕೆ. ರೇಚಕ ಸೈಡಿಗೆ ಬಾಗಿ. ಬಲ ಕೈ ಮೇಲಕ್ಕೆ. ಹಾಗೆ ಪೂರಕ ಮೇಲಕ್ಕೆ. ರೇಚಕ ವಾಪಸ್. ಈಗ ನಿಮ್ಮ ಬಲ ಹಸ್ತ ನೆಲಕ್ಕೆ ತಾಗಿಸಿಟ್ಟುಕೊಳ್ಳಿ. ಮಂಡಿಯ ಹತ್ರಕ್ಕೆ ಇರಲಿ. ಎಡ ಹಸ್ತ ಪೂರಕ. ರೇಚಕ ಸೈಡಿಗೆ. ಹಾಗೆ ಪೂರಕ. ರೇಚಕ ವಾಪಸ್. ಮತ್ತೊಂದ್ಸರಿ ಪೂರಕ ಮೇಲಕ್ಕೆ. ಹಾಗೆ ರೇಚಕ ಸೈಡಿಗೆ. ಪೂರಕ. ರೇಚಕ ವಾಪಸ್. ಪೂರಕ. ರೇಚಕ. ಪೂರಕ. ರೇಚಕ ವಾಪಸ್. ಸ್ವಸ್ಥ. ಮಂಡಿ ಮೇಲೆ ನಿಂತುಕೊಳ್ಳಿ. ಈಗ ಪೂರಕ ಹಸ್ತವನ್ನು ಭುಜದ ನೇರ ಹಿಂದಕ್ಕೆ ತನ್ನಿ. ಬಾಗಿಸಿ ಹಾಗೆ ದೇಹ ಹಿಂದಕ್ಕೆ. ರೇಚಕ ವಾಪಸ್ ಬನ್ನಿ. ಪೂರಕ ಮತ್ತೊಂದ್ಸರಿ ಹಿಂದಕ್ಕೆ ಬಾಗಿ. ದೇಹವನ್ನು ಬಾಗಿಸಿ ಹಾಗೆ ಹಸ್ತ ಹಿಂದಕ್ಕೆ. ರೇಚಕ ವಾಪಸ್. ಈಗ ಹಾಗೆ ಪೂರಕ ಹಿಂದಕ್ಕೆ ಬಾಗಿ.
ರೇಚಕ ವಾಪಸ್ ಬನ್ನಿ, ಸ್ವಸ್ಥ. ಈಗ ಆಸನದ ಸ್ಥಿತಿಗೆ ಹೋಗುವ. ಬ್ಯಾಕ್ ಬೆಂಡಿಂಗ್ ಮಾಡಿಕೊಂಡು ಒಂದು ಆಸನದ ಸ್ಥಿತಿ. ಹಾಗೆ ಮಂಡಿ ಅಂತರ ಕೊಡಿ. ನಿಮ್ಮ ದೇಹ ಎಷ್ಟಿದೆ ಅಂತರ ಅಷ್ಟು ನೇರಕ್ಕೆ ಮಂಡಿ ಅಂತರ, ಮಂಡಿಯ ನೇರಕ್ಕೆ ಪಾದ ಅಂತರ ಇರಲಿ. ಈಗ ಹಾಗೆ ಪೂರಕ ಮಾಡ್ತಾ ಹಸ್ತ ಹಿಂದಕ್ಕೆ ತನ್ನಿ, ದೇಹವನ್ನು ಹಿಂದಕ್ಕೆ ಬಾಗಿಸಿ. ಹಿಮ್ಮಡಿ ಹಿಡಿಲಿಕ್ಕೆ ಸಾಧ್ಯ ಆದ್ರೆ ಹಿಮ್ಮಡಿ ಇಟ್ಕೊಳ್ಳಿ, ಇಲ್ಲದಿದ್ರೆ ಹಾಗೆ ಸೊಂಟದ ಭಾಗವನ್ನು ಹಸ್ತದಿಂದ ಮುಂದಕ್ಕೆ ತಳ್ಳಿ ಹಾಗೆ ಹಿಂದಕ್ಕೆ ಬಾಗಿ. ಎಷ್ಟು ಸಾಧ್ಯ ಆಗ್ತದೆ ಅಷ್ಟೇ ಸ್ಥಿತಿಯಲ್ಲಿರಿ. ದೀರ್ಘ ಉಸಿರಾಡಿ, ದೀರ್ಘ ಪೂರಕ ರೇಚಕ ಮಾಡಿ. ನಿಮ್ಮ ದೇಹದ ಭಾಗದಲ್ಲಿ ಕಾಣುವಂತಹ ಸೆಳೆತ ಗಮನಿಸಿ. ಬೆನ್ನಿನ ಭಾಗದಲ್ಲಿ ಕಾಣುವಂತಹ ಸೆಳೆತವನ್ನು ಗಮನಿಸಿ. ದೀರ್ಘ ಪೂರಕ ರೇಚಕ ಮಾಡ್ತಾನೆ ಇರಿ ಆಸನದ ಸ್ಥಿತಿಯಲ್ಲಿ. ದೀರ್ಘ ಉಸಿರಾಟ ಕ್ರಿಯೆ ದೀರ್ಘವಾಗಿರ್ಲಿ. ಈಗ ಹಾಗೆ ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆ ಬನ್ನಿ. ರೇಚಕ ಮಂಡಿ ಮೇಲೆ ಕೂತ್ಕೊಳ್ಳಿ. ಕಣ್ಣನ್ನು ಮುಚ್ಚಿ ವಿಶ್ರಾಂತಿ ತಗೊಳ್ಳಿ. ಕಾಲನ್ನು ಮುಂದಕ್ಕೆ ಚಾಚಿ ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ಪಾದ ಸೇರಿಸಿಟ್ಟುಕೊಳ್ಳಿ. ಬಲಗಾಲನ್ನು ಮಡಚಿ ಹಿಂದಕ್ಕೆ ತನ್ನಿ. ತ್ರಯಾಂಗ ಮುಖೈಕ ಪಾದ ಪಶ್ಚಿಮೋತ್ತಾನಾಸನ ಮಾಡುವ. ಎಡಗಾಲಿನ ಪಾದ ನೇರವಾಗಿರ್ಲಿ. ಎರಡು ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆ ತನ್ನಿ. ಈಗ ರೇಚಕ ಮಾಡ್ತಾ ಮುಂದಕ್ಕೆ ಬಾಗಿ ಹಸ್ತದಿಂದ ಪಾದ ಹಿಡ್ಕೊಳ್ಳಿ. ಪಾದ ನೇರವಾಗಿರ್ಲಿ. ನಿಮ್ಮ ಹಣೆಯನ್ನು ಅಥವಾ ಗಲ್ಲವನ್ನು ಮಂಡಿಗೆ ತಾಗಿಸಿ ಹೊಟ್ಟೆಯ ಭಾಗ ಚೆನ್ನಾಗಿ ಒಳಕ್ಕೆ ಎಳಿರಿ. ದೀರ್ಘ ಪೂರಕ ರೇಚಕ ಮಾಡಿ. ಉಸಿರಾಟ ಕ್ರಿಯೆ ದೀರ್ಘವಾಗಿರ್ಲಿ. ಬಲಗಾಲಿನ ಪಾದದ ಮೇಲ್ಭಾಗ ನೆಲಕ್ಕೆ ತಾಗಿಟ್ಟುಕೊಳ್ಳಿರಿ. ಹಾಗೆ ಪಾದದ ಕೆಳಭಾಗ ಮೇಲ್ಮುಖವಾಗಿರ್ಲಿ. ಚಾಚಿದ ಕಾಲಿನ ಪಾದ ನೇರವಾಗಿರ್ಲಿ. ಚಾಚಿದ ಕಾಲಿನ ಗಂಟು ಮೇಲಕ್ಕೆ ಏಳೋದು ಬೇಡ, ಚೆನ್ನಾಗಿ ನೆಲಕ್ಕೆ ಒತ್ತಿಟ್ಟುಕೊಳ್ಳಿ. ಹೊಟ್ಟೆಯನ್ನು ಚೆನ್ನಾಗಿ ಒಳಕ್ಕೆ ಎಳಿರಿ. ದೀರ್ಘ ಪೂರಕ ರೇಚಕ ಮಾಡಿ. ಈಗ ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ ಬನ್ನಿ. ರೇಚಕ ಮಾಡ್ತಾ ಹಸ್ತ ಕೆಳಗೆ ತನ್ನಿ. ಕಾಲನ್ನು ಮುಂದಕ್ಕೆ ಚಾಚಿ. ಈಗ ಮತ್ತೊಂದು ಕಾಲು ಎಡಗಾಲನ್ನು ಮಡಚಿ ಹಿಂದಕ್ಕೆ ತನ್ನಿ. ಬಲಗಾಲು ನೇರವಾಗಿರ್ಲಿ. ಪಾದ ನೇರವಾಗಿರ್ಲಿ. ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆತ್ತಿ. ಈಗ ರೇಚಕ ಮಾಡ್ತಾ ಹಾಗೆ ಮುಂದಕ್ಕೆ ಬಾಗಿ. ಉಷ್ಟ್ರಾಸನ ಬ್ಯಾಕ್ ಬೆಂಡಿಂಗ್ ಒಂದು ಆಸನ, ಹಾಗೆ ತ್ರಿಯಾಂಗ ಮುಖೈಕ ಪಶ್ಚಿಮೋತ್ತಾನಾಸನ ಫ್ರಂಟ್ ಬೆಂಡಿಂಗ್ ಇದ ಆಸನದ ಸ್ಥಿತಿ. ಕಾಲಿನ ಗಂಟು ಚೆನ್ನಾಗಿ ಒತ್ತಿ ಮುಂದಕ್ಕೆ ಬಾಗ್ತಾ ಹೋದಲ್ಲಿ ನಾವು ಗಲ್ಲವನ್ನು ತಾಗಿಸ್ಲಿಕ್ಕೋಸ್ಕರ ಕಾಲಿನ ಗಂಟು ಮೇಲಕ್ಕೆ ಎತ್ತುತ್ತೇವೆ ನೋಡಿ, ಗಮನಿಸಿ ನೋಡಿ. ಕಾಲಿನ ಗಂಟನ್ನು ಚೆನ್ನಾಗಿ ಒತ್ತಿ ನೆಲಕ್ಕೆ ಒತ್ತಿಟ್ಟುಕೊಂಡು ಹಾಗೆ ಗಲ್ಲವನ್ನು ತಾಗಿಸಿ. ನಿಮ್ಮ ಎರಡು ಹಸ್ತದಿಂದ ಪಾದದ ಹೆಬ್ಬೆರಳನ್ನು ಹಿಡ್ಕೊಳ್ಳಿ. ಕೈಯ ಗಂಟು ನೆಲಕ್ಕೆ ತಾಗಿರ್ಲಿ. ಹಾಗೆ ವಾಪಸ್ ಬನ್ನಿ. ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆ. ರೇಚಕ ಕೆಳಗೆ ತನ್ನಿ. ಕಾಲು ರಿಲೀಸ್ ಮಾಡಿ ಸಮತಲ ಸ್ಥಿತಿಗೆ ಬನ್ನಿ. ವಿಶ್ರಾಂತಿ, ರಿಲ್ಯಾಕ್ಸ್ ತಗೊಳ್ಳಿ. ವಿಶ್ರಾಂತಿ. ಸಮತಲ ಸ್ಥಿತಿಗೆ ಬನ್ನಿ. ಪಾದ ಸೇರಿಸಿಟ್ಟುಕೊಳ್ಳಿ. ನಿಮ್ಮ ಬಲಗಾಲನ್ನು ಮಡಚಿ ತೊಡೆಯ ಕೆಳಭಾಗದಲ್ಲಿ ಇಟ್ಟುಕೊಳ್ಳಿ. ಎಡ ತೊಡೆಯ ಕೆಳಭಾಗದಲ್ಲಿ. ಹಾಗೆ ಎಡಗಾಲನ್ನು ಮಂಡಿಯ ಪಕ್ಕದಲ್ಲಿ ಇಟ್ಟುಕೊಳ್ಳಿ. ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆತ್ತಿ. ಈಗ ರೇಚಕ ಮಾಡ್ತಾ ಉಸಿರನ್ನು ಹೊರಗೆ ಹಾಕ್ತಾ ನಿಮ್ಮ ಬಲಕೈಯಿಂದ ಎಡ ಕಾಲಿನ ಗಂಟನ್ನು ತಳ್ಳಿ ಹಾಗೆ ನಿಮ್ಮ ಎಡಗಾಲಿನ ಪಾದ ಹಿಡಿಲಿಕ್ಕೆ ಪ್ರಯತ್ನ ಪಡಿ. ಆಗದಿದ್ದಲ್ಲಿ ಮಂಡಿಯನ್ನು ಮಾತ್ರ ತಳ್ಳಿ ಇಟ್ಟುಕೊಳ್ಳಿ. ಹಸ್ತವನ್ನು ಹಾಗೆ ಮಂಡಿಯ ಮೇಲಕ್ಕೆ ಕೆಳಗೆ ಇರ್ಲಿ. ಪೂರಕ ಮಾಡಿ. ರೇಚಕ ಹಿಂದಕ್ಕೆ ತಿರುಗಿ ಹಾಗೆ ನಿಮ್ಮ ಎಡ ಹಸ್ತ ಹಿಂದೆ ನೆಲಕ್ಕೆ ತಾಗಿಸಿಟ್ಟುಕೊಳ್ಳಿ. ಬೆನ್ನಿನ ಭಾಗ ನೇರವಾಗಿರ್ಲಿ. ದೇಹ ಹಿಂದಕ್ಕೆ ಬಾಗೋದು ಬೇಡ. ದೀರ್ಘ ಪೂರಕ ರೇಚಕ ಮಾಡಿ ಆಸನದ ಸ್ಥಿತಿಯಲ್ಲಿ. ದೀರ್ಘ ಉಸಿರಾಟ ಕ್ರಿಯೆ ನಡೆಸ್ತಾ ಇರಿ. ಹೊಟ್ಟೆಯ ಭಾಗ ಚೆನ್ನಾಗಿ ಒಳಕ್ಕೆ ಎಳಿರಿ.
ದೀರ್ಘವಾಗಿರ್ಲಿ. ದೀರ್ಘ ಪೂರಕ, ದೀರ್ಘ ರೇಚಕ. ಹಾಗೆ ಪೂರಕ ಮಾಡ್ತಾ ಹಸ್ತ ಮೇಲಕ್ಕೆತ್ತಿ, ರೇಚಕ ಮಾಡ್ತಾ ಹಸ್ತ ಕೆಳಗೆ ತನ್ನಿ. ಕಾಲು ರಿಲೀಸ್ ಮಾಡಿ ಸಮತಲ ಸ್ಥಿತಿಗೆ ಬನ್ನಿ. ವಿಶ್ರಾಂತಿ ಬೇಡ. ಈಗ ನಿಮ್ಮ ಎಡ ಕಾಲನ್ನು ಪಾದವನ್ನು ನಿಮ್ಮ ಬಲ ತೊಡೆಯ ಕೆಳಭಾಗದಲ್ಲಿ ಇಟ್ಟುಕೊಳ್ಳಿ. ಬಲಗಾಲಿನ ಪಾದ ಹಾಗೆ ಮಂಡಿಯ ಪಕ್ಕದಲ್ಲಿ ಇಟ್ಟುಕೊಳ್ಳಿ. ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆ ಎತ್ತಿ. ಈಗ ರೇಚಕ ಮಾಡ್ತಾ ನಿಮ್ಮ ಎಡ ಹಸ್ತದಿಂದ ಬಲ ಕಾಲಿನ ಗಂಟನ್ನು ತಳ್ಳಿ ಹಾಗೆ ಹೊಟ್ಟೆಯ ಭಾಗ ಚೆನ್ನಾಗಿ ಒಳಕ್ಕೆ ಎಳಿರಿ. ಉಸಿರನ್ನು ಹೊರಕ್ಕೆ ಹಾಕಿ ಹಾಗೆ ನಿಮ್ಮ ಪಾದ ಹಿಡ್ಕೊಳ್ಳಿ. ಪೂರಕ ಮಾಡಿ ರೇಚಕ ಹಿಂದಕ್ಕೆ ದೃಷ್ಟಿ. ದೇಹ ನೇರವಾಗಿರ್ಲಿ. ಹೊಟ್ಟೆಯ ಭಾಗ ಚೆನ್ನಾಗಿ ಒಳಕ್ಕೆ ಎಳಿರಿ. ದೀರ್ಘ ಪೂರಕ, ದೀರ್ಘ ರೇಚಕ. ಟ್ವಿಸ್ಟಿಂಗ್ ಆಸನ. ನಿಮ್ಮ ಸೊಂಟದ ಭಾಗದಲ್ಲಿ ಹಾಗೆ ಕಾಲುಗಳಲ್ಲಿ ಚೆನ್ನಾಗಿ ಸೆಳೆತ ಕಾಣ್ತಾ ಇದೆ, ಗಮನಿಸಿ. ದೀರ್ಘ ಪೂರಕ ರೇಚಕ ಮಾಡ್ತಾನೆ ಇರಿ ಆಸನದ ಸ್ಥಿತಿಯಲ್ಲಿ. ಹಾಗೆ ಪೂರಕ ಮಾಡ್ತಾ ಹಸ್ತ ಮೇಲಕ್ಕೆತ್ತಿ. ರೇಚಕ ಮಾಡ್ತಾ ವಾಪಸ್ ತನ್ನಿ. ಕಾಲನ್ನು ರಿಲೀಸ್ ಮಾಡಿ ಮುಂದಕ್ಕೆ ಚಾಚಿ. ಸಮತಲ ಸ್ಥಿತಿ. ಈಗ ವಿಶ್ರಾಂತಿ ತಕೊಳ್ಳಿ. ಕಣ್ಣನ್ನು ಮುಚ್ಚಿ ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ ತಕೊಳ್ಳಿ. ಸಮತಲ ಸ್ಥಿತಿಗೆ ಬನ್ನಿ. ಪಾದ ಸೇರಿಸಿಟ್ಟುಕೊಳ್ಳಿ. ಈಗ ನಿಮ್ಮ ಎಡಗಾಲು ಮುಂದಕ್ಕೆ ತನ್ನಿ, ಬಲಗಾಲು ಹಿಂದಕ್ಕೆ ತನ್ನಿ. ನಿಮ್ಮ ಹಸ್ತವನ್ನು ನೆಲಕ್ಕೆ ಕೊಡಿ. ಹಸ್ತ ನೆಲದ ಮೇಲೆ ಇಟ್ಟುಕೊಳ್ಳಿ. ಹನುಮಾನಾಸನ ಮಾಡುವ. ಹಸ್ತದ ಸಹಾಯ ಪಡ್ಕೊಳ್ಳಿ. ನಿಮ್ಮ ಹಿಂದೆ ಕಾಲಿನ ಗಂಟಿನ ಸಹಾಯವನ್ನು ಪಡ್ಕೊಳ್ಳಿ. ಮುಂದಿನ ಕಾಲು ನೇರವಾಗಿರ್ಲಿ. ಹಾಗೆ ದೇಹವನ್ನು ನೇರವಾಗಿ ಇಟ್ಟುಕೊಳ್ಳಿ. ದೃಷ್ಟಿ ಎದುರಿಗಿರ್ಲಿ. ಎಷ್ಟು ಸಾಧ್ಯ ಆಗ್ತದೆ ಅಷ್ಟಕ್ಕೆ ಕಾಲನ್ನು ಹಿಂದಕ್ಕೆ ಜಾರಿಸ್ತಾನೆ ಇರಿ. ಹಸ್ತದ ಸಹಾಯವನ್ನು ಪಡ್ಕೊಂಡಿರಿ. ಪೂರ್ಣ ಸ್ಥಿತಿಗೆ ಹೋದ ನಂತರ ಹಸ್ತವನ್ನು ಹಾಗೆ ನಮಸ್ಕಾರ ಸ್ಥಿತಿಯಲ್ಲಿ ಇಟ್ಟುಕೊಳ್ಳಿ. ಸಾಧ್ಯ ಆಗದಿದ್ದಲ್ಲಿ ಹಸ್ತದ ಸಹಾಯ ಪಡ್ಕೊಂಡು ಕಾಲನ್ನು ನಿಧಾನಕ್ಕೆ ಹಿಂದಿನ ಕಾಲನ್ನು ಹಿಂದೆ ಜಾರಿಸ್ತಾನೆ ಇರಿ. ನಿಮ್ಗೆ ಎಷ್ಟು ಸ್ಥಿತಿಗೆ ಸಾಧ್ಯ ಆಗ್ತದೆ ಹೋಗ್ಲಿಕ್ಕೆ ಅಷ್ಟಕ್ಕೆ ಸ್ಥಿತಿಗೆ ಹೋಗಿ ಹಾಗೆ ಪ್ರಯತ್ನ ಪಡ್ತಾನೆ ಇರಿ. ದೀರ್ಘ ಪೂರಕ ರೇಚಕ ಮಾಡಿ. ಪೂರ್ಣ ಸ್ಥಿತಿಗೆ ಹೋಗ್ಲಿಕ್ಕೆ ಸಾಧ್ಯ ಆದಲ್ಲಿ ಹಸ್ತವನ್ನು ನಮಸ್ಕಾರ ಸ್ಥಿತಿಗೆ ಇಟ್ಟುಕೊಳ್ಳಿ. ದೀರ್ಘ ಉಸಿರಾಟ ಕ್ರಿಯೆ ನಡೆಸ್ತಾನೆ ಇರಿ. ದೀರ್ಘ ಪೂರಕ, ದೀರ್ಘ ರೇಚಕ, ದೀರ್ಘ ಪೂರಕ. ವಾಪಸ್ ಬನ್ನಿ. ಈಗ ಹಾಗೆ ನಿಮ್ಮ ಬಲಗಾಲನ್ನು ಮುಂದಕ್ಕೆ ತನ್ನಿ. ಎಡಗಾಲು ಹಿಂದಕ್ಕಿರ್ಲಿ. ಎಡಗಾಲಿನ ಗಂಟಿನ ಸಹಾಯ ಪಡ್ಕೊಳ್ಳಿ. ಹಸ್ತ ನೆಲಕ್ಕೆ ತಾಗಿಸಿಟ್ಟುಕೊಳ್ಳಿ. ಸಹಾಯ ಪಡ್ಕೊಳ್ಳಿ. ಹಸ್ತದ ಸಹಾಯ ಹಾಗೆ ಕಾಲಿನ ಗಂಟಿನ ಸಹಾಯ ಪಡ್ಕೊಳ್ಳಿ. ಹಾಗೆ ಪ್ರಯತ್ನ ಪಡ್ತಾನೆ ಇರಬೇಕು. ಸಾಧ್ಯ ಆಗುದಿಲ್ಲ ಅಂತ ಹೇಳ್ಕೊಂಡು ಸುಮ್ಮನೆ ಇರ್ಲಿಕ್ಕಿಲ್ಲ. ಪ್ರಯತ್ನ ಪಡ್ತಾನೆ ಇದ್ದು ಹಾಗೆ ಕಾಲನ್ನು ಆದಷ್ಟು ಚಾಚಿಟ್ಟುಕೊಳ್ಳಿ. ಕಾಲುಗಳ ಸ್ನಾಯುಗಳಲ್ಲಿ ಸೆಳೆತವನ್ನು ಗಮನಿಸಿ. ದೀರ್ಘ ಪೂರಕ ರೇಚಕ ಮಾಡ್ತಾನೆ ಇರಿ. ಹಾಗೆ ನಿಧಾನಕ್ಕೆ ಕಾಲನ್ನು ಹಿಂದಕ್ಕೆ ಚಾಚ್ತಾ ಪ್ರಯತ್ನ ಪಡ್ತಾನೆ ಇರಬೇಕು. ದೀರ್ಘ ಪೂರಕ ರೇಚಕ ಮಾಡಿ ಹಾಗೆ ಇರಿ. ಪ್ರಯತ್ನ ಪಡ್ತಾನೆ ಇರಿ. ದೀರ್ಘ ಉಸಿರಾಡಿ, ದೀರ್ಘ ಉಸಿರಾಡಿ. ಹಾಗೆ ವಾಪಸ್ ಬನ್ನಿ. ಕಾಲನ್ನು ಮುಂದಕ್ಕೆ ಚಾಚಿ ಸಮತಲ ಸ್ಥಿತಿಗೆ ಬನ್ನಿ. ವಿಶ್ರಾಂತಿ ತಗೊಳ್ಳಿ. ಕಣ್ಣನ್ನು ಮುಚ್ಚಿ ವಿಶ್ರಾಂತಿ, ವಿಶ್ರಾಂತಿ. ಈಗ ಕಾಲುಗಳ ತೊಡೆಯ ಭಾಗದಲ್ಲಿ ಚೆನ್ನಾಗಿ ಸೆಳೆತ ಕಾಣ್ತಾ ಇತ್ತು, ಗಮನಿಸಿ. ವಿಶ್ರಾಂತಿ ಹೇಳಿ, ವಿಶ್ರಾಂತಿ. ಈಗ ಹಾಗೆ ಮಕರಾಸನದ ಸ್ಥಿತಿಗೆ ಬನ್ನಿ. ಮಕರಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ಹಸ್ತವನ್ನು ಭುಜದ ಹತ್ತಿರಕ್ಕೆ ಕೊಡಿ. ಪಾದ ಸೇರಿಸಿಟ್ಟುಕೊಳ್ಳಿ. ಪೂರಕ ಮಾಡ್ತಾ ಸ್ವಲ್ಪ ತಲೆಯನ್ನೆತ್ತಿ
ದೀರ್ಘ ಉಸಿರಾಡಿ. ಈಗ ಪಾದದ ಬೆರಳನ್ನು ನೆಲಕ್ಕೆ ತಾಗಿಸಿ ಹಾಗೆ ಈಜಿಕೊಂಡು ಪೂರಕ ಮಾಡ್ತಾ ಮೇಲಕ್ಕೆ ಬನ್ನಿ. ನಿಮ್ಮ ದೃಷ್ಟಿ ಬಲ ಸೈಡಿಗೆ ಇರಲಿ. ತಲೆಯನ್ನು ತಿರುಗಿಸಿ ತೆರಿಯಕ್ ಭುಜಂಗಾಸನ, ಪಾರ್ಶ್ವ ಭುಜಂಗಾಸನ. ದೀರ್ಘ ಪೂರಕ ರೇಚಕ ಮಾಡಿ ಹಾಗೆ ವಾಪಸ್ ಬನ್ನಿ. ಹಾಗೆ ಹಸ್ತ ಭುಜದ ಹತ್ರಕ್ಕೆ ಇರಲಿ. ಪಾದದ ಬೆರಳುಗಳನ್ನು ನೆಲಕ್ಕೆ ತಾಗಿಸಿಟ್ಟುಕೊಳ್ಳಿ. ಸ್ವಲ್ಪ ತಲೆಯನ್ನೆತ್ತಿ ಪೂರಕ ಮಾಡಿ ರೇಚಕ. ಈಗ ಹಾಗೆ ಪಾದದ ಬೆರಳನ್ನು ಒತ್ತಿ ಪೂರಕ ಮಾಡ್ತಾ ಮೇಲಕ್ಕೆ ಬನ್ನಿ ಈಜಿಕೊಂಡು. ಹಾಗೆ ದೃಷ್ಟಿ ಎಡ ಸೈಡಿಗಿರ್ಲಿ. ಸೊಂಟದ ಭಾಗವನ್ನು ಸ್ವಲ್ಪ ಒತ್ತಿಟ್ಟುಕೊಳ್ಳಿ. ಬ್ಯಾಕ್ ಪೇನ್ ಇದ್ದವರು ಜಾಗ್ರತೆ ಮಾಡಿಕೊಳ್ಳಿ. ಜಾಸ್ತಿ ಹಿಂದಕ್ಕೆ ಬಾಗುವಂಥದ್ದು ಬೇಡ. ದೀರ್ಘ ಉಸಿರಾಟ ಕ್ರಿಯೆ ನಡೆಸ್ತಾ ಇರಿ. ದೀರ್ಘ ಪೂರಕ ರೇಚಕ ಮಾಡ್ತಾನೆ ಇರಿ. ಹಾಗೆ ವಾಪಸ್ ಬನ್ನಿ. ಮಕರಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ವಿಶ್ರಾಂತಿ. ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಪೂರಕ ಮಾಡ್ತಾ ನಿಮ್ಮ ಕೈಯನ್ನು ಮೇಲಕ್ಕೆತ್ತಿ, ಕಾಲನ್ನು ಮೇಲಕ್ಕೆತ್ತಿ 90 ಡಿಗ್ರಿಗೆ ತನ್ನಿ ಕಾಲನ್ನ. ಕೈ ನೆತ್ತಿ ನೇರ ಮೇಲಕ್ಕಿರ್ಲಿ. ಹಾಗೆ ದೀರ್ಘ ಪೂರಕ ರೇಚಕ ಮಾಡ್ತಾನೆ ಇರಿ. ಈಗ ಹಾಗೆ ಒಂದೊಂದು ಕಾಲು ಕೆಳಕ್ಕೆ ಮೇಲಕ್ಕೆ ತನ್ನಿ. 30 ಡಿಗ್ರಿಗೆ ಮತ್ತೆ 90 ಡಿಗ್ರಿಗೆ ಹಾಗೆ ತನ್ನಿ ಕಾಲನ್ನ. ಹಾಗೆ ತರ್ತಾನೆ ಇರಿ. ಹಾಗೆ ತರ್ತಾನೆ ಇರಿ. ಈಗ ಹಾಗೆ ಎರಡು ಪಾದ ಸೇರಿಸಿ 90 ಡಿಗ್ರಿಗೆ ತನ್ನಿ. ಎರಡೂ ಕಾಲುಗಳನ್ನು 30 ಡಿಗ್ರಿಗೆ ತನ್ನಿ. ಹಾಗೆ 90 ಡಿಗ್ರಿಗೆ ತನ್ನಿ. 30ಗೆ ತನ್ನಿ. ಹಾಗೆ 90 ಡಿಗ್ರಿಗೆ ತನ್ನಿ. ರೇಚಕ ಹಾಗೆ ಪೂರಕ ನೇರ ಮೇಲಕ್ಕೆ 90 ಡಿಗ್ರಿವರೆಗೆ ಮಾತ್ರ ಬರಲಿ ಕಾಲು. ತುಂಬ ದೇಹದ ಹತ್ರಕ್ಕೆ ತರುವಾಗ ಮಾತ್ರ ಉಸಿರನ್ನು ಹೊರಗೆ ಹಾಕ್ತಾ ದೇಹದ ಹತ್ರಕ್ಕೆ ಕಾಲು ತರುವಂಥದ್ದು. ಹಾಗೆ ಕಾಲನ್ನು 90 ಡಿಗ್ರಿವರೆಗೆ ಮೇಲಕ್ಕೆ ತರುವಾಗ ಮಾತ್ರ ಉಸಿರು ತುಂಬಿಕೊಂಡು ಮೇಲಕ್ಕೆ ತರುವಂಥದ್ದು. ಈಗ ಉಸಿರನ್ನು ಹೊರಗೆ ಹಾಕ್ತಾ ಕಾಲನ್ನು ಆದಷ್ಟು ದೇಹದ ಹತ್ರಕ್ಕೆ ತಕೊಂಡೋಗಿ. ಹಾಗೆ ಉಸಿರು ತುಂಬಿಕೊಳ್ತಾ ನೇರ ಮೇಲಕ್ಕೆ ತನ್ನಿ. ಉಸಿರು ಹೊರಗೆ ಹಾಕ್ತಾ ವಾಪಸ್ ತನ್ನಿ ಕಾಲನ್ನ. ಈಗ ಹಾಗೆ ಉತ್ತಿತ ಪಾದಾಸನದ ಸ್ಥಿತಿಗೆ ಹೋಗುವ. ಹಸ್ತದ ಸಹಾಯದಿಂದ ನೆತ್ತಿಯನ್ನು ನೆಲಕ್ಕೆ ತಾಗಿಸಿ. ಹಾಗೆ ನಿಮ್ಮ ಕಾಲುಗಳನ್ನು 60 ಡಿಗ್ರಿಗೆ ಎತ್ತಿಟ್ಟುಕೊಳ್ಳಿ. ಹಾಗೆ ಹಸ್ತವನ್ನು 60 ಡಿಗ್ರಿಗೆ ಮುಂದಕ್ಕೆ ತನ್ನಿ. ಮೇಲಕ್ಕೆತ್ತಿ ಹಸ್ತವನ್ನು. ಉತ್ತಿತ ಪಾದ ಹಸ್ತಾಸನ. ದೀರ್ಘ ಪೂರಕ ರೇಚಕ ಮಾಡ್ತಾನೆ ಇರಿ. ಕಾಲಿನ ಬೆರಳುಗಳು ಹಾಗೆ ಚೂಪಾಗಿ ಮುಂದಕ್ಕೆ ಚಾಚಿಟ್ಟುಕೊಳ್ಳಿ. ದೀರ್ಘ ಉಸಿರಾಡಿ. ದೀರ್ಘ ಉಸಿರಾಡಿ. ಕಾಲನ್ನು ರಿಲೀಸ್ ಮಾಡಿ. ನೆತ್ತಿಯನ್ನು ರಿಲೀಸ್ ಮಾಡಿ. ವಿಶ್ರಾಂತಿ ತಗೊಳ್ಳಿ. ಈಗ ಹಾಗೆ ನಾವಾಸನದ ಸ್ಥಿತಿಗೆ ಹೋಗುವ. ಪೂರಕ ಮಾಡ್ತಾ ನಿಮ್ಮ ಕೈಗಳನ್ನು ಮೇಲಕ್ಕೆ ಎತ್ತಿ, ಕಾಲನ್ನು ಮೇಲಕ್ಕೆ ಎತ್ತಿ, ಹಾಗೆ ದೇಹದ ಭಾಗ ಮೇಲಕ್ಕೆ ಎತ್ತಿಟ್ಟುಕೊಳ್ಳಿ. ಸೊಂಟದಿಂದ ದೇಹ ಮೇಲಕ್ಕೆ ಎತ್ತಿಟ್ಟುಕೊಳ್ಳಿ. ಹಾಗೆ ದೀರ್ಘ ಪೂರಕ ರೇಚಕ ಮಾಡ್ತಾನೆ ಇರಿ. ಬೆನ್ನನ್ನು ಆದಷ್ಟು ಒಳಕ್ಕೆ ಮಾಡಿ. ಕಾಲನ್ನು ನೇರ ಎಳಿರಿ. ದೀರ್ಘ ಉಸಿರಾಡಿ. ದೀರ್ಘ ಉಸಿರಾಡಿ. ಹಾಗೆ ವಾಪಸ್ ತನ್ನಿ. ವಿಶ್ರಾಂತಿ. ಪಾದ ಸೇರಿಸಿ. ಎಡಗಾಲನ್ನು ಮೇಲಕ್ಕೆತ್ತಿ ಮಂಡಿ ಮಡಚಿ ಹಾಗೆ ಲಾಕ್ ಮಾಡಿ ಇಟ್ಕೊಳ್ಳಿ. ಗಲ್ಲವನ್ನು ತಾಗಿಸ್ಲಿಕ್ಕೆ ಪ್ರಯತ್ನ ಪಟ್ಟುಕೊಳ್ಳಿ. ಹಾಗೆ ಬಲಗಾಲಿನಿಂದ 0 ಬರೀರಿ. ಹಾಗೆ ನಿಧಾನಕ್ಕೆ ಕಾಲನ್ನು ಮೇಲಿಂದ ಕೆಳಗೆ, ಹಾಗೆ ಕೆಳಗಿನಿಂದ ಮೇಲಕ್ಕೆ, ಹಾಗೆ 0 ಬರೀರಿ. 3 ಸುತ್ತು ತನ್ನಿ. ಈಗ ಹಾಗೆ ರಿವರ್ಸ್ ಮಾಡಿ. ರಿವರ್ಸ್. ಬಲ ಸೈಡಿನಿಂದ ಉಸಿರು ತುಂಬಿಕೊಳ್ತಾ ಮೇಲಕ್ಕೆ ಕಾಲು, ಎಡ ಸೈಡಿನಿಂದ ಹಾಗೆ ಕೆಳಗೆ ತನ್ನಿ.
ಸ್ವಸ್ಥ, ವಾಪಸ್ ಏಕಪಾದ ಪವನ ಮುಕ್ತಾಸನ. ಈಗ ಹಾಗೆ ಕಾಲನ್ನು 60 ಡಿಗ್ರಿಗೆ ತನ್ನಿ. ಅದೇ ಕಾಲನ್ನು ಹಾಗೆ ಸ್ಥಿತಿಯಲ್ಲಿರಿ. ದೀರ್ಘ ಪೂರಕ ರೇಚಕ ಮಾಡಿ ಗಲ್ಲವನ್ನು ಮಂಡಿಗೆ ತಾಗಿಸಿಟ್ಟುಕೊಳ್ಳಿ. ಕಾಲಿನ ಬೆರಳು ಚೂಪಾಗಿ ಚಾಚಿರ್ಲಿ. ಹಾಗೆ ಉಸಿರಾಡಿ, ದೀರ್ಘ ಉಸಿರಾಡಿ, ದೀರ್ಘ ಉಸಿರಾಡಿ. ವಾಪಸ್ ತನ್ನಿ, ವಿಶ್ರಾಂತಿ. ಈಗ ಪಾದ ಸೇರಿಸಿಟ್ಟುಕೊಳ್ಳಿ. ಮತ್ತೊಂದು ಕಾಲನ್ನು ಹಾಗೆ ಮೇಲಕ್ಕೆತ್ತಿ ಮಂಡಿ ಮಡಚಿ ಹಾಗೆ ಲಾಕ್ ಮಾಡಿ ಇಟ್ಕೊಳ್ಳಿ. ಗಲ್ಲವನ್ನು ತಾಗಿಸಿ. ಈಗ ನಿಮ್ಮ ಎಡಗಾಲಿನಿಂದ 0 ಬರೀರಿ. ಹಾಗೆ ಪೂರಕ ಮೇಲಕ್ಕೆ ರೇಚಕ ಮಾಡ್ತಾ ಕೆಳಗೆ ತನ್ನಿ. ಕಾಲನ್ನ 3 ಸುತ್ತು ತನ್ನಿ. ಹಾಗೆ ನಿಧಾನಕ್ಕೆ 3 ಸುತ್ತು ಹಾಗೆ ತರ್ತಾನೆ ಇರಿ. ರೇಚಕ ಮಾಡ್ತಾ ಕೆಳಗೆ ತನ್ನಿ. ಈಗ ರಿವರ್ಸ್ ಮಾಡಿ ಪೂರಕ ಮಾಡ್ತಾ ಮೇಲಕ್ಕೆ, ರೇಚಕ ಕೆಳಗೆ. ಹಾಗೆ 3 ಸುತ್ತು ತನ್ನಿ. ನಿಧಾನಕ್ಕೆ ತನ್ನಿ, ನಿಧಾನಕ್ಕೆ ತನ್ನಿ. ಈಗ ಹಾಗೆ ನಿಮ್ಮ ಕಾಲನ್ನು 60 ಡಿಗ್ರಿಯಲ್ಲಿ ಇಟ್ಕೊಳ್ಳಿ. ಬೆರಳನ್ನು ಚೂಪಾಗಿ ಚಾಚಿಟ್ಟುಕೊಳ್ಳಿ. ಪಾದವನ್ನು ಹಾಗೆ ಗಲ್ಲವನ್ನು ಮಂಡಿಗೆ ತಾಗಿಸಿಟ್ಟುಕೊಳ್ಳಿ. ದೀರ್ಘ ಪೂರಕ ರೇಚಕ ಮಾಡ್ತಾ ಇರಿ. ಆಸನದ ಸ್ಥಿತಿಗೆ ಹೋಗುವಾಗ್ಲೂ, ಸ್ಥಿತಿಯಲ್ಲಿರುವಾಗ್ಲೂ, ವಾಪಸ್ ಬರುವಾಗ್ಲೂ ಗಡಿಬಿಡಿಯಾಗದೆ ನಿಧಾನಗತಿಯಲ್ಲಿ ಆಸನದ ಸ್ಥಿತಿಯಲ್ಲಿದ್ದು ಹಾಗೆ ಉಸಿರಾಟ ಕ್ರಿಯೆಯನ್ನು ನಿಧಾನಗತಿಯಲ್ಲಿ ಮಾಡಿಕೊಂಡೇ ಇರಬೇಕು. ಹಾಗೆ ಉಸಿರಾಟ ಕ್ರಿಯೆ ನಡೆಸ್ತಾನೇ ಇರಿ. ದೀರ್ಘವಾಗಿರ್ಲಿ. ದೀರ್ಘ ಪೂರಕ ರೇಚಕ ಮಾಡ್ತಾನೇ ಇರಿ. ಹಾಗೆ ರಿಲೀಸ್ ಮಾಡಿ ವಾಪಸ್ ತನ್ನಿ. ಈಗ 2 ಕಾಲುಗಳನ್ನು ಮೇಲಕ್ಕೆ ತನ್ನಿ. ಪವನ ಮುಕ್ತಾಸನ ಮಾಡುವ. ಕಾಲನ್ನು ಮಡಚಿ ಹಾಗೆ ಹಸ್ತ ಲಾಕ್ ಮಾಡಿ ಮಂಡಿ ಮೇಲೆ ಇಟ್ಕೊಳ್ಳಿ. ದೀರ್ಘ ಪೂರಕ ರೇಚಕ ಮಾಡಿ ಮೇಲ ಕೆಳಕ್ಕೆ ಬನ್ನಿ. ವಾಪಸ್ ಬನ್ನಿ. ಶವಾಸನ ಮಾಡುವ. ಪಾದಂತರ ಕೊಡಿ. ಅಂಗೈ ಮೇಲ್ಮುಖ, ಗಲ್ಲ ಕೆಳಮುಖವಾಗಿರಲಿ. ಕಣ್ಣು ಮೃದುವಾಗಿ ಮುಚ್ಚಿರಿ. ಮನಸ್ಸಿನಲ್ಲಿ ಯಾವ ಆಲೋಚನೆಗಳು ಬೇಡ. ಉಸಿರಾಟವನ್ನೇ ಗಮನಿಸಿ. ಇಷ್ಟರವರೆಗೆ ಯೋಗ ಮಾಡಲು ಸಹಕರಿಸಿದ ದೇಹದ ಎಲ್ಲ ಭಾಗಗಳಿಗೂ ವಿಶ್ರಾಂತಿಯನ್ನು ಹೇಳಿ. ವಿಶ್ರಾಂತಿಯನ್ನು ಹೇಳಿ. ವಿಶ್ರಾಂತಿ. ದೇಹದ ಎಲ್ಲ ಭಾಗಗಳು ಆರೋಗ್ಯಪೂರ್ಣವಾಗಿರುವುದನ್ನು ಗಮನಿಸಿ. ವಿಶ್ರಾಂತಿ, ವಿಶ್ರಾಂತಿ, ವಿಶ್ರಾಂತಿ. ಪಾದಕ್ಕೆ ಚಾಲನೆ, ಹಸ್ತಕ್ಕೆ ಚಾಲನೆ, ಶಿರಕ್ಕೆ ಚಾಲನೆ ಕೊಡಿ. ಪಾದ ಸೇರಿಸಿ ಎಡಗಾಲನ್ನು ಮಡಚಿ ಎಡ ಹಸ್ತ ಹೊಟ್ಟೆಯ ಮೇಲೆ, ಬಲ ಹಸ್ತ ನಿತ್ಯ ನೇರ ಹಿಂದಕ್ಕಿಟ್ಟುಕೊಳ್ಳಿ. ಬಲ ಮೊಗ್ಗಲಿಗೆ ಹೊರಳಿ ವಿಶ್ರಾಂತಿ ತಗೊಳ್ಳಿ. 2 ಹಸ್ತದ ಸಹಾಯದಿಂದ ಮೇಲಕ್ಕೆ ಬನ್ನಿ. ವಜ್ರಾಸನಕ್ಕೆ ಬನ್ನಿ. ಇಷ್ಟು ಆಸನಗಳನ್ನು ಮಾಡಿದ ನಂತರ ಸೂರ್ಯ ನಮಸ್ಕಾರಕ್ಕೆ ಬಂದು ನಂತರ ಶವಾಸನದ ಸ್ಥಿತಿಗೆ ಹೋಗಿ. ಸೂರ್ಯ ನಮಸ್ಕಾರದ ಲಿಂಕ್ ಅನ್ನು ಮತ್ತೆ ಹನುಮಾನಾಸನದ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೇನೆ. ನಮ್ಮ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬರ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬರ್ ಆಗಿ. ಧನ್ಯವಾದಗಳು.